ಇದು ಗುರು ಕ್ಯಾಶ್ ಇನ್ ಅಂದ್ರೆ ಇದು ಗುರು ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಅಂದ್ರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಸಮ್ಮರ್ ಸ್ಲಾಮ್ ಮುಗ್ದಿದೆ. ನಮಗೆ ಮತ್ತೊಮ್ಮೆ ಹೈಸ್ಟ್ ಆಫ್ ದ ಸೆಂಚುರಿ ನೋಡೋದಕ್ಕೆ ಸಿಕ್ಕಿದೆ. ಇದು ನನ್ನ ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ, ರಿವ್ಯೂ ವಿಡಿಯೋ. ಆದಷ್ಟು ಬೇಗ ಈ ಒಂದು ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಗೈಸ್, ಇವತ್ತಿನ ಸಮ್ಮರ್ ಸ್ಲಾಮ್ ನ ನೈಟ್ ಒನ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಮ್ಯಾಚ್ ಬಗ್ಗೆ ಕೂಡ ನಾನು ರಿವ್ಯೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬ್ಲಡ್ ಬಾತ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಅವರು ಬಸ್ಟೆಡ್ ಓಪನ್ ಕೂಡ ಆಗ್ತಾರೆ. ಅಂಡ್ ಎಂಡಿಂಗ್ ಮೂಮೆಂಟ್ಸ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಗಂತರ್ ಅವರು ಬಿದ್ದೋಗೋದಿಲ್ಲ. ಅಂಡ್ ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಇನ್ನ ಒಂದು GTS ನ ಕನೆಕ್ಟ್ ಮಾಡಿ ಗಂತರ್ ಅವ್ರನ್ನ ಪಿನ್ ಮಾಡಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ. ನಾನಾಗ ಗಡಿಯಾರನ್ನ ನೋಡ್ತಾ ಇದ್ದೆ ಎಷ್ಟಾಗಿದೆ ಗುರು ಟೈಮ್ ಅಂತ. ಆಗ ಇನ್ನೂ ಕೂಡ 6:40 ಆಗಿತ್ತು. ಸೊ ಇನ್ನೂ ಕೂಡ 20 ನಿಮಿಷ ಟೈಮ್ ಇದೆ ಗುರು. WWE ಅವರು 7 ಗಂಟೆವರೆಗೂ ಈ ಒಂದು ಶೋನ ತಗೊಂಡು ಹೋಗ್ತಾರೆ. ಏನೋ ಒಂದು ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಸಿಎಂ ಪಂಕ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಅವ್ರಿಗೂ ಕೂಡ ರೆಫ್ರಿ ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದು ಕೊಡ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ಆ ಒಂದು ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡಿರ್ತಾರೆ. ಸಡನ್ ಆಗಿ ನಮಗೆ ಬರ್ನ್ ಇಟ್ ಡೌನ್ ಥೀಮ್ ಸಾಂಗ್ ಕೇಳೋದಕ್ಕೆ ಶುರು ಆಗುತ್ತೆ. ಅಂಡ್ ಅಲ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಪಾಲ್ ಹೀಮನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲ್ ಹೀಮನ್ ಅವರು ಮನಿ ಇನ್ ದ ಬ್ಯಾಂಕ್ ನ ಇಟ್ಕೊಂಡಿರ್ತಾರೆ. ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕ್ರಚರ್ಸ್ ಅಲ್ಲಿ ಬರ್ತಾ ಇರ್ತಾರೆ. ಅಂಡ್ ಇದನ್ನ ನೋಡಿ ಓಕೆ ಗುರು, ಶಾಕಿಂಗ್ ಆಗೇನಿಲ್ಲ ಅಂತ ಅನ್ಕೋತೀನಿ. ಸೆತ್ ರಾಲೆನ್ಸ್ ಅವ್ರನ್ನ WWE ಅವರು ಕರೆಸಬೇಕಾಗಿತ್ತು, ಅದಕ್ಕೋಸ್ಕರ ಕರೆಸಿರಬಹುದು. ನಮ್ಮ ಸೆತ್ ರಾಲೆನ್ಸ್ ಅವರು ಮೊದಲು ಬಂದು ಮನಿ ಇನ್ ದ ಬ್ಯಾಂಕ್ ನನ್ ಬಳಿ ಇದೆ ಅಂಡ್ ನಾನು ಯಾವಾಗ ಬೇಕಾದ್ರೂ ಕೂಡ ನಿನ್ ಮೇಲೆ ಕ್ಯಾಶ್ ಇನ್ ಮಾಡ್ತೀನಿ, ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಆ ಒಂದು ಚಾಂಪಿಯನ್ಶಿಪ್ ಜೊತೆ ಎಂಜಾಯ್ ಮಾಡು ಅನ್ನೋ ರೀತಿ ಅವರಿಗೆ ಹೇಳಿ ಹೋಗೋ ರೀತಿ ಡವ್ ಮಾಡ್ತಾ ಇರ್ತಾರೆ. ನಮ್ಮ ಸೆತ್ ರಾಲೆನ್ಸ್ ಅವರು ವಾಪಸ್ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಪಾಲ್ ಹೀಮನ್ ಅವರು ಆ ಒಂದು ಮನಿ ಇನ್ ದ ಬ್ಯಾಂಕ್ ನ ಇಟ್ಕೊಂಡು ನಿಂತಲ್ಲೇ ನಿಂತಿರ್ತಾರೆ. ಅಂಡ್ ಆಗ್ಲೇ ಗೊತ್ತಾಗುತ್ತೆ ಸೆತ್ ರಾಲೆನ್ಸ್ ಅವರ ಮಾಸ್ಟರ್ ಪ್ಲಾನ್ ಏನು ಅಂತ. ಸಡನ್ ಆಗಿ ನಮ್ಮ ಸೆತ್ ರಾಲೆನ್ಸ್ ಅವರು ಆ 2 ಕ್ರಚಸ್ ಗಳನ್ನ ಬಿಡ್ತಾರೆ. ನೀ ಪ್ಯಾಡ್ ನ ಹಾಕೊಂಡಿರ್ತಾರಲ್ಲ ಅದನ್ನು ಕೂಡ ತೆಗ್ದಾಕ್ತಾರೆ. ಇಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು 100% ಕ್ಲಿಯರ್ ಆಗಿದ್ರು. ಅವರು ಸೀದಾ ಪಾಲ್ ಹೀಮನ್ ಅವರ ಜೊತೆ ಮನಿ ಇನ್ ದ ಬ್ಯಾಂಕ್ ನ ತಗೊಂಡು ರಿಂಗ್ ಮೇಲ್ಗಡೆ ಬರ್ತಾರೆ. ಸಿಎಂ ಪಂಕ್ ಅವರು ಕೂಡ ಸೆತ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ಮ ಸೆತ್ ರಾಲೆನ್ಸ್ ಅವರು ಕಮ್ ಬ್ಯಾಕ್ ಮಾಡಿ ಸಿಎಂ ಪಂಕ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಅಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಬ್ರೀಫ್ ಕೇಸ್ ನ ಸೀದಾ ಕ್ಯಾಶ್ ಇನ್ ಮಾಡ್ತಾರೆ. ಅಂಡ್ ಅಫಿಷಿಯಲ್ ಆಗಿ ಕ್ಯಾಶ್ ಇನ್ ಕನ್ಫರ್ಮ್ ಕೂಡ ಆಗುತ್ತೆ. ನಿಜವಾಗ್ಲೂ ಆ ಒಂದು ಅನೌನ್ಸ್ಮೆಂಟ್ ನ ಕೇಳೋ ಮಜಾನೇ ಬೇರೆ ಇತ್ತು. ರಸಲ್ ಮೇನಿಯಾದಲ್ಲಿ ಕ್ಯಾಶ್ ಇನ್ ಮಾಡಿದ್ದಾಗ ಯಾವ ರೀತಿ ಆ ಒಂದು ಅನೌನ್ಸ್ಮೆಂಟ್ ನಮಗೆ ಕೇಳೋದಕ್ಕೆ ಸಿಗ್ತಾ ಇತ್ತು, ಅದೇ ರೀತಿ ಸಿಮಿಲರ್ ಅನೌನ್ಸ್ಮೆಂಟ್ ನ ನಾನು ಫೀಲ್ ಮಾಡ್ತಾ ಇದ್ದೆ. ಅಂಡ್ ಸೆತ್ ರಾಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದ ಕೂಡಲೇ ಸಿಎಂ ಪಂಕ್ ಅವರಿಗೆ ಒಂದು ಕರ್ವ್ ಸ್ಟಂಪ್ ನ ಕನೆಕ್ಟ್ ಮಾಡಿ ಸಿಎಂ ಪಂಕ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಸೆತ್ ರಾಲೆನ್ಸ್ ಅವರು ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ ಗುರು. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಆಗಿದ್ದೆ, ಬಟ್ ಆ ಎಕ್ಸ್ಪೆಕ್ಟ್ ಮಾಡಿರೋದೇನಾದ್ರೂ ಆದ್ರೆ ಇನ್ನೂ ಕೂಡ ಖುಷಿ ಆಗುತ್ತೆ. ನಾನು ಈ ಒಂದು ಮ್ಯಾಚ್ ನ ಎಂಡಿಂಗ್ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, ಈ ರೀತಿ ಒಂದು ಆಂಗಲ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. WWE ಅವರು ಅದೇ ರೀತಿ ಆಂಗಲ್ ನ ಪುಲ್ ಮಾಡಿದ್ದಾರೆ. ನಿಜವಾಗ್ಲೂ ಸಕ್ಕತ್ತಾಗಿತ್ತು, ಸಕ್ಕತ್ ಕ್ಯಾಶ್ ಇನ್. ಅದರಲ್ಲೂ ನಮ್ಮ ಸೆತ್ ರಾಲೆನ್ಸ್ ಅವರು ಬಂದಾಗ ನನ್ನ ರಿಯಾಕ್ಷನ್ ನೀವು ನೋಡಬೇಕಿತ್ತು. ನಾನು ಕೂಡ ಸೆತ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇದ್ದೆ. ಏನೇ ಆಗ್ಲಿ ಗೈಸ್, ನಮ್ಮ ಸೆತ್ ರಾಲೆನ್ಸ್ ಅವರ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ನಮಗೆ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಇನ್ ಮುಂದೆ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅದು ಕೂಡ ಪಾಲ್ ಹೀಮನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಜೊತೆ. ಸೊ ಆದಷ್ಟು ಬೇಗ ಸಿಗ್ತೀನಿ ಸಮ್ಮರ್ ಸ್ಲಾಮ್ ರಿವ್ಯೂ ವಿಡಿಯೋದಲ್ಲಿ.